ಮತ್ತು ಈ ಕೊಕೇನ್ ಅಂಥದ್ದೆಲ್ಲ ಮಾಡಿದ್ದಾರೆ, ತುಂಬ ಮಾಡಿದ್ದಾರೆ. ಒಂದು ಸರ್ಜಾಪುರದಲ್ಲಿ ಇವರು ಫ್ರೆಂಡ್ಸ್ ಕೂಡ ಇದ್ದಾರೆ, ಇವಾಗಲೂ ಕೂಡ ಅವರಲ್ಲಿ ಡ್ರಗ್ಸ್ ಮಾಡಿಕೊಂಡು ತುಂಬಾ ಎಲ್ಲ ಈ ಡ್ರಗ್ಸ್ಗಳಲ್ಲಿ ತುಂಬಾ ಅವರು ಭಾಗಿಯಾಗಿದ್ದಾರೆ ಅವ್ರ ಫ್ರೆಂಡ್ಸ್. ನಾನು ಯಾವತ್ತೂ ಒಂದೇ ಮಾತು ಹೇಳ್ತಾ ಇದ್ದೀನಿ, ಈ ಫ್ರೆಂಡ್ಸ್ನ ಪ್ಲೀಸ್ ದೂರ ಮಾಡಿ. ಇವರು ಡ್ರಗ್ಗಲ್ಲಿ ಇದ್ದಾರೆ, ನಮಗೆ ತೊಂದರೆ ಆಗುತ್ತೆ, ನಮ್ಮ ರಿಲೇಷನ್ಶಿಪ್ಗೆ ತೊಂದರೆ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ನಿಮಗೇನೂ ಆಗಿಲ್ಲ, ನನ್ನ ಕ್ರಿಕೆಟ್ ಕರಿಯರ್ ಹೋಗುತ್ತೆ, ಪ್ಲೀಸ್ ಅರ್ಥ ಮಾಡ್ಕೊಂಡು ತುಂಬಾ ಬೇಡಿನೂ ಮಾಡಿಲ್ಲ. ಅದಾದಮೇಲೆ ತಿರ್ಗಾ ಟಾರ್ಚರ್ ತೊಗೊಂಬಂದಿರೋದು ಕಾರಣ. ಅದಾದಮೇಲೂ ನಾನು ತಿರ್ಗಾನೂ ಒಂದು ಅವ್ರಿಗೆ ಚಾನ್ಸ್ ಕೊಟ್ಟು ತಿರ್ಗಾನೂ ಬಂದು ಆಯಿತು ನಾವು ಚೆನ್ನಾಗಿರೋಣ, ಅದಿರೋಣ ಇದಿರೋಣ ಅಂತಲೂ ಹೇಳಿದ್ರು. ಆಯಿತು ನಾವು ಮಾತಾಡೋಣ ಬನ್ನಿ ಅಂದ್ಕೊಂಡು ಎಲ್ಲ ನಾವು ಟಾರ್ಚರ್ ತಡೆಯೋಕ್ಕಾಗದೆ ಏನು ಮಾಡೋಕ್ಕಾಗುತ್ತೆ, ಟಾರ್ಚರ್ ತಡೆಯೋಕ್ಕಾಗದೆ ನಾನು ತಿರ್ಗಾ ಅವ್ರ ಜೊತೆ ಮಾತಾಡಲೇಬೇಕಾಗಿತ್ತು. ಬಿಕಾಸ್ ನಾನೊಂದು ಕ್ರಿಕೆಟ್ನ ನಂಬಿ ಬದುಕ್ತಾ ಇರೋನು. ನನಗೆ ಅದು ಬಿಟ್ಟರೆ ಏನೂ ಗೊತ್ತಿಲ್ಲ, ಅದು ಬಿಟ್ಟರೆ ನನಗೇನು ಜೀವನ ಇಲ್ಲ. ನನಗೆ ಜೀವನ ಕೊಟ್ಟಿದ್ದೇ ಕ್ರಿಕೆಟ್. ಅದಕ್ಕೆ ಒಂದು ಯಾವತ್ತೂ ನನಗೆ ಬ್ಲ್ಯಾಕ್ ಮಾರ್ಕ್ ಬರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ತಿರ್ಗಾ ಅವ್ರ ಜೊತೆ ಮಾತಾಡಿದೆ. ಅದನ್ನು ಹೇಳ್ತೀನಿ ಸರ್. ನಾನು ನನ್ನ ಒಂದು ಎಕ್ಸ್ ಗರ್ಲ್ ಫ್ರೆಂಡ್ ಅವ್ರನ್ನ ನಾನು ಭೇಟಿಯಾಗಿ ಒಂದೂವರೆ ವರ್ಷ ಆಯ್ತು ಅನ್ಸುತ್ತೆ, 1 ವರ್ಷದ ಮೇಲೆ ಆಯಿತು. ನಾನು ಯಾವತ್ತೂ ಅವರು ನೋಡಿಲ್ಲ. ನಮ್ಮ ಒಂದು ಬ್ರೇಕಪ್ ಆದಮೇಲೆ ನಾನು ಯಾವತ್ತೂ ಅವ್ರನ್ನ ಭೇಟಿಯಾಗಿಲ್ಲ. ಅವರು ನಮ್ಮ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ನಮ್ಮ ಹತ್ರ ಒಂದು ನಾಯಿ ಮರಿ ಇದೆ. ಆ ನಾಯಿ ಮರಿನ ಅವರೇ ಸಾಕಿದ್ದಿದ್ದು. ಅದಕ್ಕೆ ನಾಯಿ ಮರಿಗೆ ಇವಾಗ 4 ವರ್ಷ 5 ವರ್ಷ ಆಯಿತು. ಅದಕ್ಕೆ ಅವರು ಊಟ ಹಾಕಿ ಸಾಕಿದ್ದಾರೆ. ಅವರು ನಾನು ಅವ್ರನ್ನ ಭೇಟಿಯಾಗಿಲ್ಲ. ನನ್ನ ಮನೆಯಲ್ಲಿ ನನ್ನ ಫ್ರೆಂಡಿಗೆ ಹೇಳಿ ಆ ನಾಯಿನ ಕರೆಸ್ಕೊಂಡು ಬೇರೆ ಕಡೆ ಆ ನಾಯಿನ ಅವರು ಮುದ್ದಾಡೋಕ್ಕೆ ಕರೆದು ಮೀಟ್ ಆಗಿರೋದ್ರಲ್ಲಿ ನನಗೆ ಅದ್ರ ಪ್ರಕಾರ ತಪ್ಪು ಅನ್ಸಲ್ಲ. ಯಾಕಂದರೆ ಅವರು ಸಾಕಿರೋ ನಾಯಿನ ಅವ್ರು ನೋಡೋದ್ರಲ್ಲಿ ಎಂತ ತಪ್ಪಿದೆ, ಏನೂ ತಪ್ಪಿಲ್ಲ. ಯಾಕಂದ್ರೆ ನಾನು ಅವ್ರನ್ನ ಭೇಟಿಯಾಗಿಲ್ಲ. ಸೊ ಇದು ಅವರು ಏನು ಹೇಳ್ತಾ ಇದ್ದಾರೆ, ನಾನು ಅವ್ರ ಜೊತೆ ಕನೆಕ್ಷನಲ್ಲಿ ಇದ್ದೀನಿ. ನಾನು ಅವ್ರ ಜೊತೆ ಯಾವುದೇ ರೀತಿಯಲ್ಲೂ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆ ಕನೆಕ್ಷನಲ್ಲಿ ಇಲ್ಲ, ಏನೂ ಇಲ್ಲ. ಅವರು ಬಂದಿದ್ದು ನಾಯಿ ನೋಡೋಕ್ಕೆ ಅವರು ಬೇರೆ ಕಡೆ ಮನೆಯಿಂದ ಬೇರೆ ಕಡೆ ಕರ್ಕೊಂಡೋಗಿ ಅವರು ನೋಡಿದ್ದಾರೆ ನಾಯಿ ನೋಡೋದ್ರಲ್ಲಿ ಏನೂ ತಪ್ಪಿಲ್ಲ. ಬಟ್ ನಾನು ಹೋಗಿರಿದ್ರೆ ಮೈಬಿ ನೀವು ಅಲಿಗೇಷನ್ ಹಾಕೋದಿತ್ತೇನೋ, ಬಟ್ ನಾನು ಹೋಗಿಲ್ಲ. ನಾನು ಅವ್ರನ್ನ ಭೇಟಿನೇ ಆಗಿಲ್ದಿದ್ದಾಗ ಅಲಿಗೇಷನ್ ಹಾಕೋದು ನನ್ನ ಮೇಲೆ ತುಂಬ ತಪ್ಪು. ನಾನು ಒಂದೇ ಒಂದು ಹೇಳೋದು ಸರ್, ಇಷ್ಟು ಹೇಳಿದ್ದೀನಿ ನೋಡಿ. ನನಗೆ ಏನಂದರೆ ಜಸ್ಟಿಸ್ ಬೇಕು, ಈ ವಿಷಯದಲ್ಲಿ ಬೇಕು. ನನ್ನ ಕ್ರಿಕೆಟ್ ಕರಿಯರ್ಗೆ ನಾನು ಇಷ್ಟು ದಿವಸ ನನ್ನ ನಂಬಿಕೊಂಡು ಇದ್ದಿದ್ದು, ಊಟ ಆಗ್ತಾ ಇದ್ದಿದ್ದು ಒಂದು ಪ್ರೊಫೆಷನ್ಗೆ ನನಗೆ ಮೋಸ ಆಗಿದೆ. ನನಗೆ ತುಂಬಾ ಮೋಸ ಆಗಿದೆ. ನನ್ನ ಕ್ರಿಕೆಟ್ ಪ್ರೊಫೆಷನ್ನ ಇವತ್ತಿಗೆ ಇಷ್ಟು ದಿವಸ ನನ್ನ ಟಾರ್ಚರ್ನ ತಡ್ಕೊಂಡು ಪ್ರೊಫೆಷನಲ್ ಅಂದ್ಕೊಂಡು ನಾನು ತಡ್ಕೊಂಡು ಬಂದಿದ್ದೀನಿ. ಆದ್ರೂ ನನ್ನ ಕೈಲಿ ಆಗ್ತಾ ಇಲ್ಲ. ಈ ಪ್ರೊಫೆಷನ್ನ ಹಾಳು ಮಾಡಿಬಿಟ್ಟಿರೋದು ಬಿಟ್ಟಾದ್ಮೇಲೆ ನಾನು ಒಂದು ಹುಡುಗಿ ಹಾಳಾಗಬಾರ್ದು, ಲೈಫ್ ಹಾಳಾಗಬಾರ್ದು. ಡ್ರಗ್ಸ್ನ ಯಾರ ಹತ್ರ ನಾನು ಯಾವಾಗ ಬೇಕಾದ್ರೆ ನಾನು ಬಂದು ಕಂಪ್ಲೇಂಟ್ ಕೊಡ್ಬೋದಿತ್ತು, ನಾರ್ಕೋಟಿಕ್ಸ್ಗೂ ಹೇಳ್ಬೋದಿತ್ತು. ನಾನು ಟ್ರೈ ಮಾಡಿದೆ ಬಿಡ್ಸೋಕ್ಕೆ. ಇವಾಗ ಅವ್ರು ನನ್ನ ಮೇಲೆ ಹೇಳ್ತಾ ಇದ್ದಾರೆ ನಾನು ಗಾಂಜಾ ಮಾಡ್ತೀನಿ ಅಂತ. ಸೊ ಅದಕ್ಕೆ ನಾನು ಒಂಥರ ಇದು ಚಾಲೆಂಜ್ ಅಂತಲೇ ಅಂದ್ಕೊಳ್ಳಿ. ನನ್ನ ಮೇಲೆ ಅಲಿಗೇಷನ್ ಆಗಿದ್ದಾರಲ್ಲ, ಅವ್ರು ಬಾಡಿ ಚೆಕಪ್ ಮಾಡಿಸಿ ನನ್ನ ಬಾಡಿ ಚೆಕಪ್ ಮಾಡಿಸೋಣ. ಈಗ ಲೈಂಗಿಕ ಅದೇನೋ ಹೇಳಿದ್ರು ಅವರು, ಡಿಸೀಸು ನನಗೂ ಬಂದಿದೆ ಅವರಿಂದ. ಇವರು ಮಲ್ಟಿಪಲ್ ಅಫೇರ್ಸ್ ಏನಂತಾರೆ ಅದಕ್ಕೆ. ಅವರು ಈ ಕ್ಯಾರಮೆಲ್ ಅನ್ನೋ ಹೋಟೆಲಲ್ಲಿ ಇವರು ಒಬ್ಬ ಹುಡುಗನ ಜೊತೆ ಅಷ್ಟು ತಿಂಗಳು ಇದ್ರೂ ನೀನು ಬೇಕು, ನಿನ್ನ ಜೊತೆ ಇರಬೇಕು, ನನಗೆ ನಿನ್ನ ಬೇಕೇ ಬೇಕು, ನೀನು ಬಂದಿಲ್ಲ ಅಂದ್ರೆ ನಿನ್ನ ಕ್ರಿಕೆಟ್ ನಾಳೆ ಮಾಡ್ಬಿಡ್ತೀನಿ, ನಿನ್ನ ಲವ್ ಮಾಡಿಲ್ಲ ಅಂದ್ರೆ ಹಂಗೆ ಮಾಡ್ಬಿಡ್ತೀನಿ ಅಂತ ಹೇಳಿದವರು ಇವರು ಒಬ್ಬ ಬೇರೆ ಹುಡುಗನ ಜೊತೆ 2.5 ಡ್ರಗ್ಸ್ ಮಾಡಿಕೊಂಡು ಕೂಡ್ಕೊಂಡು ಅವನ ಜೊತೆ ಇದ್ಕೊಂಡು ಅದೆಲ್ಲ ಮಾಡಿ ನನಗೆ ತುಂಬಾ ಕಷ್ಟ ಕೊಟ್ಟಿದ್ದಾರೆ. ಈ ಕಷ್ಟ ನನಗೆ ಪ್ಲೀಸ್ ನನಗೆ ಜಸ್ಟಿಸ್ ಬೇಕು. ಯಾಕಂದರೆ ಈ ಲಾ ಪ್ರಕಾರ ನಾವು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ, ನಾನು ಲಾಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಮಾಡ್ತೀನಿ. ಒಂದು ರೇಪ್ ಆಗಲಿ, ಈ ಹುಡುಗಿಗೆ ಎಷ್ಟೇ ತೊಂದರೆ ಆದರೂ ಲಾಗೆ ನಾನು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ಬಟ್ ನಾನೇನು ಒಂದೇ ಒಂದು ಮಾತು ಹೇಳ್ತಿರೋದು, ನನಗೆ ಈ ಥರ ಅಲಿಗೇಷನ್ಸ್ ನನ್ನ ಕ್ರಿಕೆಟ್ ಕರಿಯರ್ಗೆ ತುಂಬ ಇದಾಗಿದೆ, ತುಂಬಾ ಏಟಾಗಿದೆ. ತುಂಬಾ ಅಂದರೆ ನನ್ನ ಕ್ರಿಕೆಟ್ ಕರಿಯರೇ ಮುಗಿಸಿದ್ದಾರೆ. ಇವಾಗ ನನಗೆ ತುಂಬಾ ಇದರಲ್ಲಿ ನೋವಿದೆ. ಪ್ಲೀಸ್ ನನಗೆ ಜಸ್ಟಿಸ್ ಬೇಕು.